ಮಹನೀಯರನ್ನ ಸ್ವಾಗತಿಸಲು ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಸದಸ್ಯ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ್ ಸೊಲ್ಗಿಯವರು ನಡೆಸಿಕೊಂಡಿದ್ದಾರೆ. ಆತ್ಮೀಯರೇ, ಡಾಕ್ಟರ್ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಬೇಂದ್ರೆಯವರ ಜ್ಞಾನಪೀಠ ಪ್ರಶಸ್ತಿ 4 ತಂತಿ ಇದರ 50ನೇ ವರ್ಷದ ವರ್ಷಾಚರಣೆಯ ಅಂಗವಾಗಿ ಇದರ ಒಂದು ಉಪನ್ಯಾಸವನ್ನು ಏರ್ಪಡಿಸಬೇಕು. ಆ ಉಪನ್ಯಾಸದ ಮುಖಾಂತರ ಬೇಂದ್ರೆಯವರ ಈ ಒಂದು 4 ತಂತಿ ಕೃತಿಯ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನ ಇಂದಿನ ಯುವ ಪೀಳಿಗೆಗಳಿಗೆ ಮುಟ್ಟುವಂತೆ ಮಾಡುವ ಕೆಲಸವನ್ನು ನಾವು ಬೇಂದ್ರೆ ಟ್ರಸ್ಟ್ ವತಿಯಿಂದ ಮಾಡಬೇಕು ಅಂತ ಅನ್ಕೊಂಡಾಗ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಬಹಳಷ್ಟು ಆಸಕ್ತಿಯಿಂದ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಮ್ಮತಿಸಿ ಇವತ್ತು ಇದು 2ನೇ ಉಪನ್ಯಾಸ. ಹೋದ ತಿಂಗಳು ಕೂಡ ಒಂದು ಉಪನ್ಯಾಸ ಆಗಿತ್ತು. ಇವತ್ತು 2ನೇ ಉಪನ್ಯಾಸ. ಇವತ್ತಿನ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ 4 ತಂತಿ ಕಲೆ ಹಾಗೂ ತತ್ವಗಳ ಸಖೀಗೀತ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಶ್ರೀ ಆನಂದ ಝಂಜರವಾಡ್ ಸಾಹಿತಿಗಳು ಧಾರವಾಡ ಇವರನ್ನ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಇವತ್ತು ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ವೇದಿಕೆ ಮೇಲಿನ ಗಣ್ಯರ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಡಾಕ್ಟರ್ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅನ್ನ ಕಳೆದ ಹಲವಾರು ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ನಮ್ಮ ಹಿರಿಯರು ಡಾಕ್ಟರ್ ಡಿ.ಎಂ. ಹಿರೇಮಠ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಉಪನ್ಯಾಸ ಮಾಲಿಕೆಯ ಸಂಯೋಜನೆಯನ್ನು ಮಾಡಲಿಕ್ಕೆ ಹಲವಾರು ವರ್ಷಗಳಿಂದ ಈ ಒಂದು ಬೇಂದ್ರೆ ಟ್ರಸ್ಟ್ಗೆ ಅತ್ಯಂತ ನಿಕಟವರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಈ ಒಂದು ಉಪನ್ಯಾಸ ಮಾಲಿಕೆಯನ್ನ ಸರಣಿ ಉಪನ್ಯಾಸ ಮಾಲಿಕೆಯನ್ನ ಕೃತಿ ರೂಪದಲ್ಲಿ ಹೊರತರಲಿಕ್ಕೆ ನಿರ್ಧರಿಸಿದಾಗ ಅದರ ಎಲ್ಲ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಒಪ್ಕೊಂಡಂತ ಪ್ರೊಫೆಸರ್ ಬಸವರಾಜ್ ಡೊನ್ನೂರ್ ಸರ್ ಸಂಯೋಜಕರು, ಉಪನ್ಯಾಸ ಮಾಲಿಕೆ ಹಾಗೂ ನಿರ್ದೇಶಕರು, ಅಧ್ಯಯನಾಂಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಇವರನ್ನ ವೇದಿಕೆ ಮೇಲಿನ ಗಣ್ಯರ ಪರವಾಗಿ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಉಪನ್ಯಾಸ ಕಾರ್ಯಕ್ರಮ ಸಾಹಿತ್ಯ ಆಸಕ್ತರಿಗೆ, ಬೇಂದ್ರೆಯವರ ಅಭಿಮಾನಿಗಳಿಗೆ ಅಲ್ಲದೇನೆ ನಮ್ಮ ಮಹಾನಗರ ವ್ಯಾಪ್ತಿಯಲ್ಲಿರತಕ್ಕಂಥ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳಿಗೂ ಕೂಡ ಅದರ ಒಂದು ರುಚಿಯನ್ನ ಮುನಿಸಬೇಕು, ಬೇಂದ್ರೆಯವರ ಸಾಹಿತ್ಯದ ಕುರಿತಾದ ವಿಚಾರಗಳನ್ನ ಮಕ್ಕಳಿಗೆ ಮುಟ್ಟಿಸಬೇಕು ಅನ್ನುವಂಥ ವಿಚಾರ ಬಂದಾಗ ಪ್ರತಿಯೊಂದು ಉಪನ್ಯಾಸ ಮಾಲಿಕೆಗೆ ಒಂದೊಂದು ಕಾಲೇಜಿನ ವಿದ್ಯಾರ್ಥಿಗಳನ್ನ ನಾವು ಕರಿಬೇಕು ಅಂತ ಅನ್ಕೊಂಡಿರ್ತೀವಿ. ಇವತ್ತು ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ತಾವೆಲ್ಲ ಬಂದಿದ್ದೀರಿ. ಡಾಕ್ಟರ್ ನೀಲಕ್ಕ ಸಿ ಪಾಟೀಲ್ ಮೇಡಮ್ ಅವರ ಪ್ರಾಚಾರ್ಯರವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರ ಕಳಿಸಿಕೊಟ್ಟು ಅನುಕೂಲ ಮಾಡಿಕೊಟ್ಟಂತ ಡಾಕ್ಟರ್ ನೀಲಕ್ಕ ಸಿ ಪಾಟೀಲ್ ಮೇಡಮ್ ಅವರನ್ನು ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮೆರುಗು ತಂದಂತ ಮೃತ್ಯುಂಜಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಯಾವತ್ತು ಮತ್ತು ವಿದ್ಯಾರ್ಥಿನಿಯರನ್ನ, ಉಪನ್ಯಾಸಕರುಗಳನ್ನ, ವಿಶೇಷವಾಗಿ ದ.ರಾ. ಬೇಂದ್ರೆ ಕಾರ್ಯಕ್ರಮ ಯಾವುದೇ ಇರಲಿ ಬಹಳ ಆಸಕ್ತಿಯಿಂದ ನಮ್ಮೊಟ್ಟಿಗೆ ಇದ್ದುಕೊಂಡು ಬೇಂದ್ರೆ ಭವನದಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬೆಂತಡ್ತಾ ಸಪೋರ್ಟ್ ಮಾಡ್ತಾ ಇರುವಂತ ಡಾಕ್ಟರ್ ಕೃಷ್ಣ ಕಟ್ಟಿ ಸರ್ ಅವರನ್ನ, ಡಾಕ್ಟರ್ ಆನಂದ್ ಪಾಟೀಲ್ ಸರ್ ಅವರನ್ನ, ನರಸಿಂಹ ಪರಾಜಿಪ ಸರ್ ಅವರನ್ನ, ಪ್ರೊಫೆಸರ್ ಹರ್ಷ ಡಬ್ಬಳ್ ಸರ್ ಅವರನ್ನ, ಪೊಲೀಸ್ ಪಾಟೀಲ್ ಸರ್ ಅವರನ್ನ, ಸರಸ್ವತಿ ಭೋಸ್ಲೆ ಮೇಡಮ್ ಅವರನ್ನ, ಶ್ರೀ ಹುದ್ದಾರ್ ಸರ್ ಅವರನ್ನ,
ಡಾಕ್ಟರ್ ಬಾಬು ಬೆನ್ನಿ ಅವರನ್ನ, ಪ್ರೊಫೆಸರ್ ನಾಗರತ್ನ, ಡಾಕ್ಟರ್ ಭೀಮಾಶಂಕರ್, ಪ್ರೊಫೆಸರ್ ತೇಜಸ್ವಿನಿ ಅವರಿವರಲ್ಲದೆ ಇನ್ನುಳಿದಂಥ ಎಲ್ಲ ಆಹ್ವಾನಿತರನ್ನ ಈ ಒಂದು ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ಪ್ರಾರ್ಥನಾ ಗೀತೆಯನ್ನು ಹಾಡಿದಂಥ ಮುದ್ದು ವಿದ್ಯಾರ್ಥಿಗಳಿಗೆ ಬಹಳ ಸೊಗಸಾಗಿ ಹಾಡಿದಂಥ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತಿಸಿ ನನ್ನ ಸ್ವಾಗತಕ್ಕೆ ಮಾಡ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಟಿ.ಎಂ. ಹಿರೇಮಠ್ ಸರ್ ಅವರಿಗೆ ಹರ್ಷ ಡಂಬಳ್ ಅವರು ಗ್ರಂಥಾರ್ಪಣೆ ಮಾಡಬೇಕು ಅಂತ ಕೇಳ್ತಾರೆ. ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವಂತಹ ಶ್ರೀ ಆನಂದ್ ಜಂಜವಾರ್ ಸರ್ ಅವರಿಗೆ ಡಾಕ್ಟರ್ ಕೃಷ್ಣ ಕಟ್ಟಿ ಸರ್ ಅವರು ಗ್ರಂಥ ಅರ್ಪಣೆ ಮಾಡಬೇಕು ಅಂತ ಕೇಳಿದರು. ಸಂಚಾಲಕರಾದ ಪ್ರೊಫೆಸರ್ ಬಸವರಾಜ್ ಜೋಳು ಸರ್ ಅವರಿಗೆ ಡಾಕ್ಟರ್ ಆನಂದ್ ಪಾಟೀಲ್ ಸರ್ ಅವರು ಗ್ರಂಥ ಅರ್ಪಣೆ ಮಾಡಬೇಕು ಅಂತ ಕೇಳಿದರು. ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ ಸಲ್ವಿ ಸರ್ ಅವರಿಗೆ ಡಾಕ್ಟರ್ ಬಾಬು ಬೆಟ್ಟಿ ಸರ್ ಅವರು ಗ್ರಂಥ ಅರ್ಪಣೆ ಮಾಡಬೇಕು ಅಂತ ಕೇಳಿದರು. ಪ್ರಾರ್ಥನಾ ಗೀತೆಯನ್ನ ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ವಿದ್ಯಾರ್ಥಿನಿ ಅನು ಅವರಿಗೆ ಗ್ರಂಥ ಟಿ.ಎಂ. ಹಿರೇಮಠ್ ಸರ್ ಅವರು. ಕಾರ್ಯಕ್ರಮದ ಮುಖ್ಯ ಘಟ ಕವಿಯಾಗಿ, ನಾಟಕಕಾರರಾಗಿ, ಚಿಂತನಶೀಲ ಬರಹಗಾರರಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಚಿರಪರಿಚಿತರಾಗಿದ್ದರು. ವೇದಕಾಂಡ